ಪ್ರಜ್ವಲ್ ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನತ್ತ ಕರೆದುಕೊಂಡು ಹೋಗಲಾಗ್ತಾ ಇದೆ. ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. 14 ದಿನ ಜೈಲು ವಾಸವನ್ನ ಅನುಭವಿಸಬೇಕಾಗಿದೆ ಪ್ರಜ್ವಲ್ ರೇವಣ್ಣ. ಇವತ್ತು ಎಸ್ಐಟಿ ಪೊಲೀಸರು ನ್ಯಾಯಾಲಯದ ಮೊರೆ ಕರ್ಕೊಂಡು ಹೋದ್ರು. ನ್ಯಾಯಾಲಯಕ್ಕೆ ಅವ್ರನ್ನ ಸಬ್ಮಿಟ್ ಮಾಡಿದ್ರು. ಆನಂತರದಲ್ಲಿ ನ್ಯಾಯಾಲಯದಲ್ಲಿ ಕಸ್ಟಡಿಗೆ ಕೇಳಲಿಲ್ಲ, ಬದಲಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 14 ದಿನ ಅಂದ್ರೆ 24ನೇ ತಾರೀಕಿನವರೆಗೂ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಈಗಷ್ಟೇ ಜೈಲಿನತ್ತ ಕರೆದುಕೊಂಡು ಹೋಗಲಾಗ್ತಾ ಇದೆ. ಜೈಲಿಗೆ ತೆರಳುವ ವೇಳೆ ಕಾರ್ಯಕರ್ತರನ್ನ ಮಾತನಾಡಿಸಿದ್ದಾರೆ ನಗುಮುಖದಲ್ಲೇ. ಪರಪ್ಪನ ಅಗ್ರಹಾರದತ್ತ ಕರೆದುಕೊಂಡು ಹೋಗ್ತಾ ಇದ್ದು ಜೈಲಿಗೆ ತೆರಳುವ ಮುನ್ನ ಕಾರ್ಯಕರ್ತರನ್ನ ಈ ಸಂದರ್ಭದಲ್ಲಿ ಮಾತನಾಡಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ನಗುಮುಖದಲ್ಲೇ ಕಾರ್ಯಕರ್ತರನ್ನ ಮಾತನಾಡಿಸಿದ್ದಾರೆ. ಒಂದಷ್ಟು ಕೂಡ ಅವರ ಮುಖಭಾವದಲ್ಲಿ ಯಾವುದೇ ರೀತಿಯಾದಂತಹ ಪಶ್ಚಾತ್ತಾಪ ಕಾಣಿಸ್ತಾ ಇಲ್ಲ. ಅದು ಕೋರ್ಟ್ಗೆ ಕರೆದುಕೊಂಡು ಹೋದ ಹೊತ್ತಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಮುಖಭಾವ ಅವರಲ್ಲಿ ಕಾಣಿಸ್ತಾ ಇತ್ತು. ಈಗ ಜೈಲಿಗೆ ಕರೆದುಕೊಂಡು ಹೋಗ್ತಾ ಇರೋ ಹೊತ್ತಿನಲ್ಲೂ ಕೂಡ ಕಾರ್ಯಕರ್ತರತ್ತ ಅವರು ಕೈ ಬೀಸಿ ಅವರ ಜೊತೆಗೆ ಮಾತನಾಡಿ ಖುಷಿಯಾಗೆ ಕೋರ್ಟ್ನತ್ತ ಜೈಲಿನತ್ತ ಅವರು ಹೋಗ್ತಾ ಇರೋದನ್ನು ಕೂಡ ಗಮನಿಸಬಹುದಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕಾರಣ 24ನೇ ತಾರೀಕಿನವರೆಗೂ 14 ದಿನಗಳ ಅವಧಿಗೆ ಜೈಲು ವಾಸವನ್ನ ಅವರು ಅನುಭವಿಸಬೇಕಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇವತ್ತು ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋದ್ರು. ಕಾರಣ ಎಸ್ಐಟಿ ಕಸ್ಟಡಿ ಪೂರ್ಣವಾಗಿತ್ತು. ಆನಂತರದಲ್ಲಿ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸಿದ ನಂತರ ಹೇಗಿದ್ದೀರಿ, ಏನಾದರೂ ಸಮಸ್ಯೆನಾ ಅಂತ ನ್ಯಾಯಾಧೀಶರು ಕೇಳಿದ್ರು. ಯಾವುದೇ ಸಮಸ್ಯೆ ಇಲ್ಲ, ಆರಾಮಾಗಿದ್ದೀನಿ ಅಂತ ಹೇಳಿಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ಆನಂತರದಲ್ಲಿ ಮುಂದಿನ ವಿಚಾರಣೆಗೆ ಮುಂದಿನ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಸ್ಟಡಿಗೆ ಕೇಳ್ತಾರೆ. ಸದ್ಯಕ್ಕೆ ಕೇಳಿಲ್ಲ. ಪ್ರಜ್ವಲ್ ನನ್ನ ಜೈಲಿಗೆ ಕರೆದೊಯ್ದ ಹೊತ್ತಿನಲ್ಲೂ ಕೂಡ ಮಹಿಳಾ ಅಧಿಕಾರಿಗಳಿದ್ರು. ಏರ್ಪೋರ್ಟ್, ಬೌರಿಂಗ್ ಆಸ್ಪತ್ರೆ, ಕೋರ್ಟ್ ಎಲ್ಲ ಕಡೆಗೂ ಕೂಡ ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗ್ತಾ ಇರೋದನ್ನ ಗಮನಿಸಬಹುದಾಗಿದೆ. ಇವತ್ತು ಅವರ ಬಸವನಗುಡಿಯ ನಿವಾಸಕ್ಕೆ ಸ್ಥಳ ಮಹಜರಿಗೆ ಕರ್ಕೊಂಡು ಹೋದ ಹೊತ್ತಿನಲ್ಲೂ ಕೂಡ ಅಲ್ಲಿದ್ದಂತಹದ್ದು ಮಹಿಳಾ ಅಧಿಕಾರಿಗಳೇ. ವಿಜುವಲ್ಸ್ ನಲ್ಲಿ ನೀವು ನೋಡ್ತಾ ಇದ್ರಿ. ಆರಂಭದಿಂದ ಯಾವಾಗ ಪ್ರಜ್ವಲ್ ಜರ್ಮನಿಯ ಮ್ಯೂನಿಚ್ನಿಂದ ವಾಪಸ್ ಇಲ್ಲಿ ಬೆಂಗಳೂರಿಗೆ ಬಂದ್ರು, ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದ ನಂತರದಲ್ಲಿ ಎಸ್ಐಡಿ ತಮ್ಮ ಕಸ್ಟಡಿಗೆ ಪಡ್ಕೊಂಡ ನಂತರ ಮಹಿಳಾಧಿಕಾರಿಗಳೇ ಅವರನ್ನ ವಾಹನದಲ್ಲಿ ಕೂರಿಸ್ಕೊಂಡು ಏರ್ಪೋರ್ಟ್ನಿಂದ ಕರೆದುಕೊಂಡ್ಬಂದಿದ್ದು. ಆ ನಂತರದಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋದಾಗ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳೇ ಇದ್ದದ್ದು. ಸೊ ಎಲ್ಲೆಲ್ಲ ಸ್ಥಳ ಮಹಜರು ಕಾರ್ಯ ಆಯ್ತು, ಹೊಳೆ ನರಸೀಪುರ ಇರಬಹುದು ಅಥವಾ ಬಸವನಗುಡಿ, ಅಲ್ಲಿಯೂ ಕೂಡ ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡ್ಬಂದಿದ್ದು. ಇವತ್ತು ಕೋರ್ಟ್ಗೆ ಅವರನ್ನ ಹಾಜರುಪಡಿಸಿದ ಹೊತ್ತಿನಲ್ಲೂ ಕೂಡ ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗಿದ್ದು. ಈಗ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಸದ್ಯ ಪ್ರಜ್ವಲ್ ರೇವಣ್ಣ 14 ದಿನ ಪರಪ್ಪನ ಅಗ್ರಹಾರದಲ್ಲಿ ಇರಲಿದ್ದಾರೆ. ಇದರ ಮಧ್ಯೆಯೂ ಕೂಡ ಎಸ್ಐಟಿ ಇತರೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಕಸ್ಟಡಿಗೆ ಕೋರುವ ಸಾಧ್ಯತೆಗಳಿರುತ್ತೆ, ಅಥವಾ 14 ದಿನ ಪೂರ್ಣವಾದ ಹೊತ್ತಿಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇದು ಯಾವಾಗ ಬೇಕಾದರೂ ಕಸ್ಟಡಿಗೆ ಕೋರಬಹುದು. ಅದು ಎಸ್ಐಟಿ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟದ್ದು. ಎಷ್ಟು ದಿನಗಳ ಅವಧಿಗೆ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಕೂಡ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟದ್ದು. ಇಲ್ಲೆಲ್ಲಿಯೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಖಭಾವದಲ್ಲಿ ಒಂದು ನೋವಾಗ್ಲಿ ಒಂದು ಪಶ್ಚಾತ್ತಾಪವಾಗ್ಲಿ ಇದ್ಯಾವುದು ಕಾಣಿಸ್ತಾ ಇಲ್ಲ. ನಗುಮುಖದಲ್ಲಿ ಎಲ್ಲೆಡೆ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಕಾರ್ಯಕರ್ತರನ್ನು ಕೂಡ ಜೈಲಿಗೆ ಹೋಗೋ ಹೊತ್ತಿನಲ್ಲಿ ಮಾತನಾಡಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಈ ಹೊತ್ತಿನಲ್ಲಿ ಅವರು ಕಾರ್ಯಕರ್ತರನ್ನು ಕೂಡ ಮಾತನಾಡಿಸಿದ್ರು ಅಂತ. ಏನ್ ಮಾತನಾಡಿಸಿದ್ರು ಈ ಸಂದರ್ಭದಲ್ಲಿ? ದಿವ್ಯಾ, ಇದೀಗ ಸುಮಾರು 11 ದಿನಗಳ ಪೊಲೀಸ್ ಕಸ್ಟಡಿಯ ಬಳಿಕ ಇದೀಗ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತೇಳಿ ಮಾನ್ಯ ನ್ಯಾಯಾಧೀಶರಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ಇದೀಗ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಜೈಲನ್ನ ಸೇರ್ತಿದ್ದಾರೆ. ಇವರ ತಂದೆ ಕೂಡ ಇದೇ ಪ್ರಕರಣಕ್ಕೆ ತಳುಕು ಹಾಕೊಂಡಂತೆ KR ನಗರ ಕಿಡ್ನಾಪ್ ಪ್ರಕರಣದಲ್ಲಿ ಜೈಲನ್ನ ಸೇರಿದ್ರು. ಅದಾದ ಬಳಿಕ ಇದೀಗ ಅವರ ಪುತ್ರ ಪ್ರಜ್ವಲ್ ಜೈಲನ್ನ ಸೇರ್ತಿದ್ದಾರೆ. ಇಬ್ಬರು ಮಹಿಳಾ ಅಧಿಕಾರಿಗಳು ಇದೀಗ ಕೋರ್ಟ್ ನಿಂದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆದು ಇದೀಗ ಪರಪ್ಪನ ಅಗ್ರಹಾರದ ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಆರಂಭದಲ್ಲಿ ಮೊದಲಿಗೆ ಇವರನ್ನ ವಿದೇಶದಿಂದ ಕರೆತಂದಂತಹ ಸಂದರ್ಭದಲ್ಲಿ ಕಳೆದ ತಿಂಗಳ 27ನೇ ತಾರೀಕು ಅರೆಸ್ಟ್ ಮಾಡುವ ಕೆಲಸವನ್ನ
ಮಾಡಿದ್ರು. ಆ ಬಳಿಕ ಅಂದ್ರೆ ಇಲ್ಲಿ ಬಂದ ಬಳಿಕ ಆತನನ್ನ ಅರೆಸ್ಟ್ ಮಾಡಿ ಸುಮಾರು 7 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ರು. ಅದಾದ ಬಳಿಕ ಮತ್ತೆ 4 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ರು. ಇವತ್ತು ಎಲ್ಲಾ ಪ್ರೊಸೀಜರ್ ಅನ್ನ ಅಂದ್ರೆ ಸ್ಪಾಟ್ ಮರ್ಡರ್ ಪ್ರಕ್ರಿಯೆ ಎಲ್ಲವನ್ನ ಕೂಡ ಮುಗಿಸಿದ್ದಾರೆ. ಅದಾದ ಬಳಿಕ ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಸಿ ಅಂತ ಹೇಳಿ ಕೇಳ್ಕೊಂಡಿದ್ರು. ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ಇದೇ ತಿಂಗಳ 24ನೇ ತಾರೀಕಿನವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇವತ್ತು ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಂತಹ ಪ್ರಜ್ವಲ್ ನಗನಗ್ತಾ ಇದ್ರು. ಒಂದ್ ರೀತಿ ಮಂದಹಾಸ ಅವರ ಮುಖದಲ್ಲಿ ಕಂಡು ಬರ್ತಿತ್ತು. ಇದೀಗ ಅಲ್ಲಿ ಕೋರ್ಟ್ ಇಂದ ಹೊರಬರುವ ಸಂದರ್ಭದಲ್ಲಿ ಹಲವಾರು ಅಭಿಮಾನಿಗಳು ಕಾರ್ಯಕರ್ತರಿದ್ರು, ಅವರ ಜೊತೆ ಕೂಡ ಮಾತನಾಡಿದ್ರು. ಅದೇನ್ ಮಾತನಾಡಿದ್ರು ಅಂತ ಹೇಳಿ ವಾಸ್ತವಕ್ಕೆ ಗೊತ್ತಿಲ್ಲ. ಏನಿದ್ರು ಬಿಡಿ, ಏನಾಗಲ್ಲ, ಬರ್ತೀನಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಇದೀಗ ಅಧಿಕಾರಿಗಳು ಪರಪ್ಪನ ಅಗ್ರಹಾರದ ಕಡೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆದೊಯ್ತಿದ್ದಾರೆ. ದಿವ್ಯಾ. ಓಕೆ ನರಸಿಂಹಮೂರ್ತಿ, ಈ ಪ್ರೊಸೀಜರ್ನ ಪ್ರತಿ ಹಂತದಲ್ಲೂ ಮಹಿಳಾ ಅಧಿಕಾರಿಗಳೇ ಇದನ್ನ ಹ್ಯಾಂಡಲ್ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಆರಂಭಿಕ ದಿನಗಳಲ್ಲಿ ಬಹುಶಃ ಸಂತ್ರಸ್ತಿಯರಿಗೆ ಒಂದು ಧೈರ್ಯವನ್ನ, ಮಹಿಳೆಯರು ಯಾವುದೇ ರೀತಿಯಾದಂತಹ ಅಂಜಿಕೆ ಬೇಡ, ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ, ನಿಮ್ಮ ನೀವು ದೌರ್ಜನ್ಯಕ್ಕೆ ಒಳಗಾಗಿದ್ರು ಕೂಡ ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಅನ್ನ ಕೊಡಬಹುದು ಅನ್ನೋ ಮೆಸೇಜ್ನ ಪಾಸ್ ಮಾಡಲಿ ಅಂತ ಮಹಿಳಾ ಅಧಿಕಾರಿಗಳು ಇದನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸೊ ಅದಾದ ನಂತರದಲ್ಲಿ ಏನಾದ್ರೂ ಆ ರೀತಿಯ ಚೇಂಜಸ್ ಕಾಣಿಸ್ತಾ? ಈಗಲೂ ಆ ಪ್ರಕ್ರಿಯೆ ಮುಂದುವರೆದಿದೆ, ಎಲ್ಲಾ ಹಂತದಲ್ಲೂ ಕೂಡ ಮಹಿಳಾ ಅಧಿಕಾರಿಗಳೇ ಕಾಣಿಸ್ಕೊಳ್ತಾ ಇದ್ದಾರೆ. ನಿಜ ದಿವ್ಯಾ, ಆರಂಭದಲ್ಲಿ ಏರ್ಪೋರ್ಟ್ ನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಜ್ವಲ್ ಅವರನ್ನ ಬಂಧಿಸಿ ಕರೆತಂದಂತಹ ಸಂದರ್ಭದಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳು ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಅದಾದ ಬಳಿಕ ಮೆಡಿಕಲ್ ಟೆಸ್ಟ್ ಇರಬಹುದು, ಅದಾದ ಬಳಿಕ ಕೋರ್ಟ್ ಗಳಿಗೆ ಕರ್ಕೊಂಡು ಬಂದಿರೋದಿರ್ಬಹುದು, ಅದಾದ ಬಳಿಕ ಪ್ರಜ್ವಲ್ ರೇವಣ್ಣ ಅವರ ನಿವಾಸ ಇರ್ಬೋದು, ಬಸವನಗುಡಿಯ ನಿವಾಸ, ಸ್ಪಾಟ್ ಮರ್ಡರ್ ಪ್ರಕ್ರಿಯೆ ಇರ್ಬೋದು ಹೊಳೆನರಸೀಪುರದಲ್ಲಿ, ಈ ಎಲ್ಲಾ ಕಡೆಯೂ ಮಹಿಳಾ ಅಧಿಕಾರಿಗಳೇ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಕಾರಣ ಇಷ್ಟೇ, ಪ್ರಜ್ವಲ್ ಮೇಲೆ ಗುರುತರ ಆರೋಪಗಳು ಬಂದಿದೆ. ಸಾಕಷ್ಟು ಸಂತ್ರಸ್ತ ಮಹಿಳೆಯರು ಅವ್ರ ಮೇಲೆ ದೂರನ್ನ ಕೊಟ್ಟಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಅಂಜಿಕೆ, ಅಳುಕು ಆ ಹೆಣ್ಮಕ್ಳಲ್ಲಿ ಏನಿತ್ತು ಅದು ಇರಬಾರ್ದು. ಅವರು ಬಂದು ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಅನ್ನ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಹಿಳಾ ಅಧಿಕಾರಿಗಳು ಮುಂದೆ ನಿಂತು ಈ ಕೇಸನ್ನ ಹ್ಯಾಂಡಲ್ ಮಾಡಿದ್ರು. ಕೇಸನ್ನ ದಾಖಲು ಮಾಡಿಕೊಂಡು ಪ್ರತಿ ಹಂತದಲ್ಲೂ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾನೂನು ಶಿಕ್ಷೆಗೆ ಒಳಪಡಿಸುವ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಈ ಪ್ರಕರಣದಲ್ಲಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನ ಪರಪ್ಪನ ಅಗ್ರಹಾರದ ಕಡೆ ಕರೆದೊಯ್ಯುವ ಸಂದರ್ಭದಲ್ಲೂ ಕೂಡ ಮಹಿಳಾ ಅಧಿಕಾರಿಗಳು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಇದು ಪ್ರಜ್ವಲ್ ರೇವಣ್ಣ ಅವರಿಗೆ ಇರುಸು ಮುರುಸು ಆಗ್ಬೇಕು, ಮುಜುಗರ ಆಗ್ಬೇಕು, ಮಹಿಳೆಯರ ಜೊತೆ. ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ 14 ದಿನಗಳ ಅವಧಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗೋ ಹೊತ್ತಿನಲ್ಲೂ ಕೂಡ ಮಹಿಳಾ ಅಧಿಕಾರಿಗಳ ಜೊತೆಯೇ ಅವರನ್ನ ಕರೆದುಕೊಂಡು ಹೋಗ್ತಾ ಇರೋದನ್ನ ಗಮನಿಸಬಹುದಾಗಿದೆ. ಇದು ಆರಂಭಿಕ ಹಂತದಿಂದಲೂ ಕೂಡ ಈ ಪ್ರಕ್ರಿಯೆಯನ್ನ SIT ಈ ನಡೆಯನ್ನ ಮುಂದುವರಿಸಿಕೊಳ್ತಾ ಬರ್ತಾ ಇರುವಂತಹದ್ದು ಬಹಳಷ್ಟು ಸಂತ್ರಸ್ತರಿಗೆ ಒಂದು ರೀತಿಯಾಗಿ ಧೈರ್ಯ ತುಂಬುವಂತಹ ಕೆಲಸ ಮತ್ತು ಪ್ರಜ್ವಲ್ ರೇವಣ್ಣಗೆ ಮುಜುಗರ ಆಗುವಂತಹ ಕೆಲಸ ಅಂತ ಹೇಳಲಾಗ್ತಿದೆ.